ಬದುಕು ದಿನೇ ದಿನೇ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಜನ ಬದುಕೋದಕ್ಕೂ ದುಸ್ತರ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮುಂದೆ ಹಾಲು ಬೇಕು ಅಂತಂದ್ರೆ ಮತ್ತೆ ₹2 ಹೆಚ್ಚಳವನ್ನ ಕೊಡಬೇಕಾಗತ್ತೆ. ರಾಜ್ಯದಲ್ಲಿ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ನಂದಿನಿ ಹಾಲಿನ ದರವನ್ನ ಮತ್ತೆ ಏರಿಕೆ ಮಾಡಿ ಕೆಎಂಎಫ್ ಆದೇಶ ಹೊರಡಿಸಿದೆ. ಜನರ ಕಷ್ಟ ಹೇಳಂಗೂ ಇಲ್ಲ ಕೇಳಂಗೂ ಇಲ್ಲ. ತರಕಾರಿ ರೇಟ್ ಕೇಳಿದ್ರೆ ಗ್ರಾಹಕರ ತಲೆ ಗಿರಗಿರ ಅನ್ನತ್ತೆ. ಇಂಧನದ ದರ ಏರಿಕೆ, ವಿದ್ಯುತ್ ದರ ಏರಿಕೆ, ತರಕಾರಿ ದರ ಏರಿಕೆ, ಈಗ ಹಾಲು ಕೂಡ ದುಬಾರಿ. ಜನಸಾಮಾನ್ಯರು ಬದುಕದ ಹೆಂಗ್ ಸ್ವಾಮಿ? ಒಂದೇ ಸಲ ಈ ದರ ಏರಿಕೆ ಬದಲು ವಿಷ ಕೊಟ್ಬಿಡಿ ಅಂತಾರೆ. ಕಾಸ್ಟ್ಲಿ ಲೈಫು, ಗ್ರಾಹಕರ ಜೇಬಿಗೆ ಮತ್ತಷ್ಟು ಕತ್ತರಿಗಳು, ದುಬಾರಿ ಭಾಗ್ಯ. ಇದು ಜನರ ದೌರ್ಭಾಗ್ಯ. ಬದುಕು ಜೀವನ ಕಷ್ಟ. ಗ್ರಾಹಕರ ಜೇಬಿಗೆ ಮತ್ತೆ ಕತ್ತರಿ ಹಾಕಿದೆ ಸರ್ಕಾರ. ನಂದಿನಿ ಹಾಲಿನ ದರವನ್ನು ಮತ್ತೆ ₹2 ಹೆಚ್ಚಳ ಮಾಡಿದೆ. ಭಾಗ್ಯಗಳನ್ನು ಕೊಡ್ತಾರೆ, 5 ಭಾಗ್ಯಗಳು. ಹೆಂಗಸರಿಗೆ ₹2,000, ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ, ಪ್ರತಿ ಮನೆಗೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ತು, ಪ್ರತಿ ಮನೆಗೆ ಪ್ರತಿ ವ್ಯಕ್ತಿಗೆ 5 kg ಅನ್ನಭಾಗ್ಯದ ಅಕ್ಕಿ, ಒಟ್ಟು 10 kg ಅಂತ ಹೇಳ್ತಾರೆ. ಇವೆಲ್ಲ ಭಾಗ್ಯಗಳನ್ನು ಕೊಡೋದಕ್ಕೆ, ನಿಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಜನಸಾಮಾನ್ಯರ ಜೇಬಿ ಕತ್ತರಿ ಹಾಕ್ತಾ ಇದ್ದೀರಿ ಅನ್ನೋದು ಇನ್ನೂ ನೀವು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಆ ನಡುವೆ ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತೆ, ಅವ್ರು ಮಾಡಿಲ್ವಾ ಇವ್ರು ಮಾಡಿಲ್ವಾ ಅಂತ ಕೇಳ್ತೀರಿ. ಈಗ ಹಾಲಿನ ಬೆಲೆ ಅದು ಯಾವತ್ತು ಏರಿಕೆ ಆಗಿದ್ದು? ಮೊನ್ನೆ ಆಗಸ್ಟ್ನಲ್ಲಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದು ಮತ್ತೊಂದು ಬಾರಿಯ ದರ ಏರಿಕೆ. ತೈಲ ಬೆಲೆ ಏರಿಕೆ ಮೊನ್ನೆ ಆಯಿತು. ಆ ಬೆನ್ನಲ್ಲೇ ಈಗ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ. ಪ್ರತಿ ಲೀಟರ್ಗೆ ₹2.10 ಹೆಚ್ಚಿಸಿದೆ ರಾಜ್ಯ ಸರ್ಕಾರ. ಪ್ರತಿ ಲೀಟರ್ ಹಾಲಿನ ಬೆಲೆ ₹2.10 ಏರಿಕೆ ಆಗ್ತಾ ಇದೆ. 1 ಲೀಟರ್ ನಂದಿನಿ ಹಾಲಿನ ಬೆಲೆ ಈಗ ಈ ದರ ಏರಿಕೆಯ ನಂತರ ₹44. 1 ಲೀಟರ್ ಹಾಲಿನ ಬೆಲೆ ₹44. ಅರ್ಧ ಲೀಟರ್ ಹಾಲಿನ ಬೆಲೆ ₹24. ನಂದಿನಿ ಹಾಲಿನ ದರ ಏರಿಕೆ ಮಾಡಿ ಕೆಎಂಎಫ್ ಆದೇಶವನ್ನು ಹೊರಡಿಸಿದೆ. ನಾಳೆಯಿಂದಲೇ ಹಾಲಿನ ಪರಿಷ್ಕೃತ ದರ ಜಾರಿಯಾಗುತ್ತೆ. ಕಳೆದ ಆಗಸ್ಟ್ನಲ್ಲಿ ₹3 ಏರಿಕೆ ಮಾಡಿದ್ರು, ಈಗ ಮತ್ತೆ ₹2 ಏರಿಕೆ ಮಾಡಿದ್ದಾರೆ. ಸೊ ಕಳೆದ ಆಗಸ್ಟ್ನಲ್ಲಿ ಏರಿಕೆ ಮಾಡಿ ಇನ್ನು 1 ವರ್ಷ ಒಳಗೆ ಈಗ ಒಟ್ಟಾರೆ ಮತ್ತೆ ₹2. 1 ವರ್ಷದಲ್ಲಿ ₹5 ಏರಿಕೆ ಆಗಿದೆ ನಂದಿನಿ ಹಾಲು. ಕೆಎಂಎಫ್ ಅಧ್ಯಕ್ಷರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ₹42 ಮತ್ತು ₹2.10. ಹಿಂದೆ ₹42 ಇದೆ 1000 ml ಗೆ. ಈಗ 50 ml ಹಾಲಿಗೆ ₹2.10 ಆಗುತ್ತೆ. ₹2.10 ಮತ್ತು ₹42 ಎರಡೂ ಸೇರಿಸಿದ್ರೆ ₹44.10 ಆಗುತ್ತೆ. ನಾವು 10 ಕಡಿಮೆ ಮಾಡ್ತಾ ಇದೀವಿ. ನಾವು ಒಂದು ಕಡೆ 50 ml ಗೆ ಆಗ್ತಕ್ಕಂಥ ₹2.10 ನಲ್ಲಿ 10 ಕಡಿಮೆ ತೊಳ್ತಾ ಇದೀವಿ. ಮತ್ತೆ ನಾವು ಏಜೆಂಟ್ ಕೂಡ ನಾವು ₹10 ಕೂಡ ನಾವು ಜಾಸ್ತಿ ಕೊಡ್ತಾ ಇದೀವಿ. ಹಂಗಾಗಿ 20 ನಮಗೆ ಕಡಿಮೆ ಆಗುತ್ತೆ. ಹಂಗ ನೋಡ್ಕೊಂಡ್ರೆ ನಾವು ಕೆಎಂಎಫ್ ಗೆ ನಾವು ಹೊರೆಯನ್ನ ನಾವೇ ಅದನ್ನು ಭರಿಸ್ತೀವಿ. 20 ನಾವು ಕಡಿಮೆ ಆಗುತ್ತೆ. ಸೊ ಯಾಕಂದ್ರೆ ಏನಾಗುತ್ತೆ, ನಾಳೆ ಇಲ್ಲ ಕೆಎಂಎಫ್ ನವರು ರೇಟನ್ನು ₹2 ಜಾಸ್ತಿ ಮಾಡಿದ್ದಾರೆ, ದರ ಜಾಸ್ತಿ ಮಾಡಿದ್ದಾರೆ ಅನ್ನೋದು. ಸೊ ತಮ್ಮ ಮೂಲಕ, ಮಾಧ್ಯಮದರ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇದನ್ನ ಗ್ರಾಹಕರಿಗೆ ಕೂಡ ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್, ನಮ್ಮ ನಂದಿನಿ ಹಾಲನ್ನ ಬಳಕೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಗ್ರಾಹಕರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ. ನಾವು ದರವನ್ನ ಹೆಚ್ಚು ಮಾಡ್ತಾ ಇಲ್ಲ. 50 ml ಹಾಲನ್ನ ಏನ್ ನಾವು ಎಕ್ಸ್ಟ್ರಾ ಕೊಡ್ತಾ ಇದೀವಿ ಅದನ್ನ ಮಾತ್ರ ನಾವು ₹2.10 ಆಗುತ್ತೆ. ಅದಕ್ಕೆ 10 ಕಡಿಮೆ ತಗೊಂಡು ₹44 ತೊಳ್ತಾ ಇದೀವಿ. ಅದಕ್ಕೆ 1 ಲೀಟರ್ಗೆ 50 ml ಮತ್ತೆ ಅರ್ಧ ಲೀಟರ್ ಕೂಡ 50 ml ಆಡ್ ಮಾಡ್ತೀವಿ ನಾವು. ಸೊ ₹42 ಮತ್ತು ₹2.10. ಹಿಂದೆ ₹42 ಇದೆ 1000 ml ಗೆ. ಈಗ 50 ml ಹಾಲಿಗೆ ₹2.10 ಆಗುತ್ತೆ. ₹2.10 ಮತ್ತು ₹42 ಎರಡೂ ಸೇರಿಸಿದ್ರೆ ₹44.10 ಆಗುತ್ತೆ. ನಾವು 10 ಕಡಿಮೆ ಮಾಡ್ತಾ ಇದೀವಿ. ನಾವು ಒಂದು ಕಡೆ 50 ml ಗೆ ಆಗ್ತಕ್ಕಂಥ ₹2.10 ನಲ್ಲಿ 10 ಕಡಿಮೆ ತೊಳ್ತಾ ಇದೀವಿ. ಮತ್ತೆ ನಾವು ಏಜೆಂಟ್ ಕೂಡ ನಾವು ₹10 ಕೂಡ ನಾವು ಜಾಸ್ತಿ ಕೊಡ್ತಾ ಇದೀವಿ. ಹಂಗಾಗಿ 20 ನಮಗೆ ಕಡಿಮೆ ಆಗುತ್ತೆ. ಹಂಗ ನೋಡ್ಕೊಂಡ್ರೆ ನಾವು ಕೆಎಂಎಫ್ ಗೆ ನಾವು ಹೊರೆಯನ್ನ ನಾವೇ ಅದನ್ನು ಭರಿಸ್ತೀವಿ. 20 ನಾವು ಕಡಿಮೆ ಆಗುತ್ತೆ. ಸೊ ಯಾಕಂದ್ರೆ ಏನಾಗುತ್ತೆ, ನಾಳೆ ಇಲ್ಲ ಕೆಎಂಎಫ್ ನವರು ರೇಟನ್ನು ₹2 ಜಾಸ್ತಿ ಮಾಡಿದ್ದಾರೆ, ದರ ಜಾಸ್ತಿ ಮಾಡಿದ್ದಾರೆ ಅನ್ನೋದು. ಸೊ ತಮ್ಮ ಮೂಲಕ, ಮಾಧ್ಯಮದರ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇದನ್ನ ಗ್ರಾಹಕರಿಗೆ ಕೂಡ ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್
Thank you.